ಹರಿ ಓಂ. ಸಾರೋದ್ಧಾರದ 107ನೇ ಶ್ಲೋಕ. ಭಕ್ತ್ಯಾ ಪುಮಾನ್ ಜಾತ ವಿರಾಗ ಐಂದ್ರಿಯಾತ್ ದೃಷ್ಟಶ್ರುತಾತ್ಮ ದ್ರವಿಣಾನುಚಿಂತಯ ಚಿತ್ತಸ್ಯ ಯತ್ತೋ ಗ್ರಹಣೇ ಯೋಗಯುಕ್ತೋ ಯತಿಷ್ಯತೆ ರುಧಿರ್ಯೋಗ ಮಾರ್ಗೈಃ. ಭಕ್ತ್ಯಾ ಪುಮಾನ್ ಜಾತ ವಿರಾಗಃ ಐಂದ್ರಿಯಾತ್ ದೃಷ್ಟಶ್ರುತ ಆತ್ಮದ್ರವಿಣಾನುಚಿಂತಯ ಚಿತ್ತಸ್ಯ ಯತ್ತಃ ಗ್ರಹಣೆ ಯೋಗಯುಕ್ತಃ ಯತಿಷ್ಯತೆ ರುಜಿಭಿಃ ಯೋಗಮಾರ್ಗೈಃ. ಇದು ಕೂಡ ಕಪಿಲೋಪದೇಶ. ತಾಯಿಯಾದಂಥ ದೇವಹೂತಿಗೆ ಕಪಿಲರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಆಡ್ತಕ್ಕಂಥ ಮಾತುಗಳು. ಪುಮಾನ್ ಅಂದ್ರೆ ಅರ್ಥ ಏನು? ಸಾಧಕ ಜೀವಿ ಅಂತ ಅರ್ಥ. ಪುಮಾನ್ ಅಂದ್ರೆ ಲೌಕಿಕ ಸಂಸ್ಕೃತದಲ್ಲಿ ಕೇವಲ ಗಂಡು ಅಂತ ಅರ್ಥ. ಅಧ್ಯಾತ್ಮ ಸಂಸ್ಕೃತದಲ್ಲಿ ಆಗ್ಬೇಕಾದ್ರೆ ಪುಮಾನ್ ಶಬ್ದಕ್ಕೆ ಸಾಧಕ ಜೀವಿ. ಅರ್ಥಿ ಸಮರ್ಥೋ ವಿದ್ವಾನ್ ಅಂದ್ರೆ ಯಾರು ದೇವರ ತತ್ವಜ್ಞಾನವನ್ನ ಪಡಿಬೇಕು ಅಂತಕ್ಕಂಥ ಆ ಆಕಾಂಕ್ಷೆ ಇದೆ, ಅದಕ್ಕೆ ಬೇಕಾದ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ, ಪ್ರಯತ್ನವನ್ನ ಮಾಡಿ ಜ್ಞಾನವನ್ನ ಪಡೆದಿದ್ದಾನೆ, ಪಡೆಯುವ ಮಾರ್ಗದಲ್ಲಿದ್ದಾನೆ, ಅಂತಹ ಸಾಧಕ ಭಕ್ತಿಯ ನಿರಂತರವಾಗಿ ಭಕ್ತಿ ಮಾರ್ಗದಲ್ಲಿದ್ದು ಆ ಭಕ್ತಿಯಿಂದಾಗಿ ಐಂದ್ರಿಯಾತು ಜಾತ ವಿರಾಗ. ಇಂದ್ರಿಯ ಸಂಬಂಧಿ ಇತಿ ಐಂದ್ರಿಯಂ, ಇಂದ್ರಿಯ ಸಂಬಂಧಿಯಾದದ್ದು ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳು. ಜ್ಞಾನೇಂದ್ರಿಯಕ್ಕೆ ಸಂಬಂಧಪಟ್ಟಂತ ರೂಪರಸಗಂಧ ಸ್ಪರ್ಶಾದಿಗಳು, ಕರ್ಮೇಂದ್ರಿಯಕ್ಕೆ ಸಂಬಂಧಪಟ್ಟಂತ ವಿಷಯ ಪದಾರ್ಥಾದಿಗಳು. ಅದರಿಂದಾಗಿ ಏನಾಗ್ತಾನೆ? ಜಾತ ವಿರಾಗ. ಶಬ್ದ ರೂಪ ರಸ ಗಂಧ ಇತ್ಯಾದಿ ಇತ್ಯಾದಿ ವಿಷಯ ಪದಾರ್ಥಗಳು ಅಂತೇನಿದ್ದಾವೆ, ಅವುಗಳ ಬಗ್ಗೆ ಜಾತ ವಿರಾಗ ಅಂದ್ರೆ ಹುಟ್ಟಿದ ವಿರಕ್ತಿ ಉಳ್ಳವನಾಗುತ್ತಾನೆ, ಅಂದ್ರೆ ವೈರಾಗ್ಯವನ್ನ ಪಡಿತಾನೆ ಅಂತ ಅರ್ಥ. ಮೊದಲು ಇಂದ್ರಿಯ ಸುಖಗಳು ವಿಷಯ ಪದಾರ್ಥಗಳ ಕಡೆಗೆ ಆಸಕ್ತಿ ಇತ್ತು. ಯಾವಾಗ ಭಕ್ತಿಯನ್ನ ಮಾಡ್ತಾನೋ, ಪರಮ ಭಕ್ತಿಯನ್ನ ಮಾಡ್ತಾನೋ, ಅಂತಹ ಪರಮ ಭಕ್ತಿಯನ್ನ ಮಾಡಿರ್ತಕ್ಕಂಥ ಅಧಿಕಾರಿ ಐಂದ್ರಿಯಾತು ಜಾತ ವಿರಾಗ ಭವತಿ. ಇಂದ್ರಿಯ ಪದಾರ್ಥಗಳು ಇಂದ್ರಿಯ ಸುಖಗಳು ಅಂತೇನಿದ್ದಾವೋ ಅದರ ಬಗ್ಗೆ ನಿಸ್ಸಾರತ್ವ ಬುದ್ಧಿಯನ್ನು ಹೊಂತಾನೆ. ಈ ಇಂದ್ರಿಯ ಸುಖಗಳೆಲ್ಲವೂ ಕೂಡ ತಾತ್ಕಾಲಿಕವಾದದ್ದು, ಶಾಶ್ವತ ಸುಖವನ್ನ ಕೊಡುವಂತದ್ದಲ್ಲ ಎಂಬತಕ್ಕಂಥ ಭಾವನೆಯನ್ನು ಹೊಂತಾನೆ. ದೃಷ್ಟ ಶ್ರುತ ಆತ್ಮ ದ್ರವಿಣಾನುಚಿಂತಯ. ಅದಾದ್ಮೇಲೆ ಮತ್ತೇನ್ ಮಾಡ್ತಾನೆ? ದೃಷ್ಟ ಶ್ರುತ ಆತ್ಮ ದ್ರವಿಣಾನುಚಿಂತಯ. ದೃಷ್ಟ ಅನೇಕ ವಿಚಾರಗಳನ್ನ ನೋಡಿದ್ದಾನೆ, ಮತ್ತು ಶ್ರುತ ಅಂದ್ರೆ ಅನೇಕ ವಿಚಾರಗಳನ್ನ ಶ್ರವಣ ಮಾಡಿದ್ದಾನೆ. ದೃಷ್ಟ ಅಂದ್ರೆ ಈಗ ಉತ್ತಮಾಧಿಕಾರಿಗಳು, ಅನೇಕ ಜ್ಞಾನಿಗಳು, ಈಗ ಶುಕಾಚಾರ್ಯರು, ರಹುಗಣರಾಜ, ಹೀಗೆ ಜಡಭರತ, ಇವರೆಲ್ಲರ ಚರಿತ್ರೆಯನ್ನ ದೃಷ್ಟ ಅಂದ್ರೆ ನೋಡೋದು ಅಂದ್ರೆ ತಿಳಿಯೋದು ಅಂತ ಅರ್ಥ. ಯಾಕೆ ನಾವು ಈಗ ಅವರನ್ನ ಸಾಕ್ಷಾತ್ತಾಗಿ ನೋಡದೆ ಹೋದ್ರು, ಅಂಬರೀಷ ಇರಬಹುದು, ಶುಕಾಚಾರ್ಯರಿರಬಹುದು, ಜಡಭರತ ಇರಬಹುದು, ಅನೇಕ ಸಾಧಕರ ಪಟ್ಟಿಯೇ ಬರುತ್ತೆ ಭಾಗವತದಲ್ಲಿ. ಅವರೆಲ್ಲರನ್ನ ನಾವು ಇವತ್ತು ನೋಡದೆ ಹೋದು ತಿಳಿದಿದ್ದೇವೋ ಇಲ್ವೋ? ಭಗವತಾದಿ ಗ್ರಂಥಗಳ ಮೂಲಕವಾಗಿ ಅನೇಕ ಮಹಾತ್ಮರನ್ನ ತಿಳಿದಿದ್ದೇವೆ. ನೋಡೋದರ ಉದ್ದೇಶವೇ ತಿಳಿಯೋದಲ್ವಾ? ಹಾಗಾಗಿ ತಿಳಿಯೋದು ಅಂತ ಅರ್ಥ. ಇನ್ನು ಅವರ ಬಗ್ಗೆ ಕೇಳಿಸಿಕೊಳ್ಳುವಂಥದ್ದು. ಕೇಳಿಸಿಕೊಂಡು ದೃಷ್ಟಶ್ರುತ ಆತ್ಮ ದ್ರವಿಣಾನುಚಿಂತಯ. ಆತ್ಮ ಅಂದ್ರೆ ಯಾರು? ಆತ್ಮ ಶಬ್ದಕ್ಕೆ ಅನೇಕ ಅರ್ಥ. ದೇಹ, ಮನಸ್ಸು, ಜೀವಾತ್ಮ, ಪರಮಾತ್ಮ, ಅನೇಕ ಅರ್ಥಗಳು. ಇಲ್ಲಿ ಆತ್ಮ ಅಂದ್ರೆ ಪರಮಾತ್ಮ ಅಂತ ಅರ್ಥ. ಎಲ್ಲಾ ಜೀವಾತ್ಮರು ಅಥವಾ ಎಲ್ಲಾ ಜೀವಾತ್ಮರಿಗೆ ಸಂಬಂಧಪಟ್ಟಂತಹ ಸಂಪತ್ತು ಯಾರು? ಪರಮಾತ್ಮ. ಅವನ ನಿರಂತರವಾಗಿರ್ತಕ್ಕಂತಹ ಚಿಂತೆ. ಅಥವಾ ಇನ್ನೊಂದರ್ಥ ಅಂದ್ರೆ ಪರಮಾತ್ಮನ ಒಂದು ನಿರಂತರವಾದ ಧ್ಯಾನ, ಚಿಂತೆ ಅಂತ ಹೇಳಿದ್ರೆ ಚಿತಿ ಸ್ಮೃತ್ಯ, ನಿರಂತರವಾಗಿ ಭಗವಂತನನ್ನ ಸ್ಮರಣೆಯಲ್ಲಿ ಇಟ್ಟುಕೊಳ್ಳತಕ್ಕಂಥದ್ದು. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಯಾವುದು? ನಿರಂತರ ಧ್ಯಾನ. ಅನುಚಿಂತ ಅಂದ್ರೆ ನಿರಂತರವಾದ ಧ್ಯಾನ. ಅಂದ್ರೆ ಮೊದ್ಲೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಆತ್ಮದ್ರವಿಣಗಳು. ಇದು ಎರಡರ್ಥ. ಆತ್ಮದ್ರವಿಣ ಅಂದ್ರೆ ನಮ್ಮಲ್ಲಿ ಏನೇನೋ ಸಂಪತ್ತು ಇರುತ್ತಲ್ವ, ನಾವ್ ಯಾವ್ದಾವ್ದನ್ನು ನಮ್ಮಲ್ಲಿ ಇದ್ದದ್ದನ್ನ ಸಂಪತ್ತು ಅನ್ಕೊಂಡಿರ್ತೀವಿ. ಅದರ ಅನುಚಿಂತೆಯನ್ನು ಬಿಡಬೇಕು. ನಿರಂತರವಾಗಿರ್ತಕ್ಕಂತಹ ಅವುಗಳ ಚಿಂತೆ ಇದೆಯಲ್ಲ, ಅದರಿಂದ ಜಾತವಿರಾಗ. ದ್ರವಿಣಾನುಚಿಂತೆಯ ದೃಷ್ಟ ಶ್ರುತ ಆತ್ಮ ದ್ರವಿಣಾನುಚಿಂತೆಯ ಜಾತವಿರಾಗ ಮೊದಲ ಅರ್ಥ. ನಾವು ನೋಡಿ ಎಷ್ಟೋ ಸಂಪತ್ತನ್ನು ನೋಡಿರ್ತೀವಿ, ಎಷ್ಟೋ ಸಂಪತ್ತಿನ ಬಗ್ಗೆ ಕೇಳಿರ್ತೀವಿ. ಇನ್ನು ಎಷ್ಟೋ ಸಂಪತ್ತು ಆತ್ಮದ್ರವಿಣ ನಮ್ಮಲ್ಲೇ ಇದ್ದದ್ದು, ನಮ್ಮಲ್ಲಿ ಇಲ್ದಿದ್ದನ್ನು ನೋಡಿರ್ತೀವಿ, ಕೇಳಿರ್ತೀವಿ. ನಮ್ಮಲ್ಲಿ ಇದ್ದದ್ರ ಬಗ್ಗೆ ಅಂತೂ ನಿರಂತರವಾದ ಚಿಂತೆ. ಆತ್ಮ ತಾನು ಅಂತ ಅರ್ಥ. ತನ್ನಲ್ಲಿ ಇದ್ದಂತ ಅನೇಕ ಸಂಪತ್ತುಗಳ ಬಗ್ಗೆ ನಿರಂತರವಾದ ಚಿಂತೆ. ಆ ಸಂಪತ್ತನ್ನು ಹೇಗೆ ಕಾಪಾಡಿಕೊಳ್ಬೇಕು, ಆ ಸಂಪತ್ತನ್ನ ಸಂಗ್ರಹ ಮಾಡ್ಲಿಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೆ, ಹೀಗೆಲ್ಲ ಅದ್ರ ಬಗ್ಗೆ ನಿರಂತರವಾಗಿರ್ತಕ್ಕಂಥ ಚಿಂತೆ ಇದೆಯಲ್ಲ,
ಅದರಿಂದ ಜಾತ ವಿರಾಗನಾಗಬೇಕು, ಆ ಚಿಂತೆಯಿಂದ ದೂರ ಬರಬೇಕು. ನಮ್ಮ ಸಂಪತ್ತಿನ ಬಗ್ಗೆ ಆಲೋಚನೆಯನ್ನ ಮಾಡೋದನ್ನ ದೂರ ಮಾಡಬೇಕು. ಯಾಕೆ ಸಂಪತ್ತು ಎಂಬುವಂಥದ್ದು ಸುಖದ ಸಾಧನ, ಸಂಪತ್ತೇ ಸುಖವಲ್ಲ. ಯಾಕೆಂದ್ರೆ ಸಂಪತ್ತೇ ಸುಖ ಅಂತ ಆಗಿದ್ರೆ ಸಂಪತ್ತಿದ್ದವರೆಲ್ಲರೂ ಕೂಡ ಸುಖವಾಗಿರಬೇಕಿತ್ತು. ಸಂಪತ್ತಿದ್ದವರೆಲ್ಲರೂ ಸುಖವಾಗಿಲ್ಲ, ಆದ್ರಿಂದಾಗಿ ಸಂಪತ್ತು ಸುಖವನ್ನ ಪಡಿಲಿಕ್ಕೆ ಒಂದು ಸಾಧನ. ಅದು ಯಾವ ಸುಖವನ್ನ ಪಡಿಲಿಕ್ಕೆ ಸಾಧನ ಅಂದ್ರೆ ಲೌಕಿಕ ಸುಖವನ್ನ ಪಡಿಲಿಕ್ಕೆ ಸಾಧನವನ್ನಾಗಿ ಮಾಡ್ಕೊಂಡಿದ್ದೇವೆ. ಆದ್ರೆ ವಸ್ತುತಃ ಸಂಪತ್ತೆಂಬುವಂಥದ್ದು ಆಧ್ಯಾತ್ಮ ಸುಖವನ್ನ ಪಡೆಯಲಿಕ್ಕೆ ಸಾಧನ. ಅದಕ್ಕೋಸ್ಕರ ದೇವರು ನಮಗೆ ಸಂಪತ್ತನ್ನು ಕೊಡುವಂಥದ್ದು. ಸಂಪತ್ತು ನಿಜವಾಗಿ ಧನಂ ಹಿ ಧರ್ಮೈಕ ಫಲಂ ಯಥೋಸ್ಯ. ಅಧ್ಯಾತ್ಮ ಸಂಪತ್ತನ್ನ ಪಡೆಯಲಿಕ್ಕೆ ಸಾಧನ. ಅದನ್ನು ಮರೆತು ಲೌಕಿಕ ಸಂಪತ್ತಿನ ಸಾಧನವನ್ನಾಗಿ ಮಾಡ್ಕೊಂಡಿರ್ತೇವೆ. ಅಥವಾ ಕೆಲವರಂತೂ ಸಂಪತ್ತೇ ಸುಖ ಅಂತ ಅನ್ಕೊಂಡಿರ್ತಾರೆ, ಅದು ತಪ್ಪು. ಹಾಗಾಗಿ ಅದರ ಬಗ್ಗೆ ವಿರಕ್ತಿಯನ್ನ ಪಡೆಯಬೇಕು. ವಿರಕ್ತಿಯನ್ನ ಪಡೆದು ಆಮೇಲೆ ಏನಾಗ್ಬೇಕು, ದೇವರ ಬಗ್ಗೆ ನೋಡಿದ್ದು ಕೇಳಿದ್ದು ಅದೇ ಒಂದು ಸಂಪತ್ತು ಎಂಬತಕ್ಕಂಥ ಭಾವನೆಯನ್ನ ನಾವು ಇಟ್ಟುಕೊಂಡು ಅನುಚಿಂತನೆ ಮಾಡಬೇಕು. ಅನುಚಿಂತ ಅಂದ್ರೆ ನಿರಂತರವಾಗಿರತಕ್ಕಂಥ ಧ್ಯಾನವನ್ನ ಮಾಡಬೇಕು. ಅದಾದ್ಮೇಲೆ ಚಿತ್ತಸ್ಯ ಗ್ರಹಣೇ ಯತ್ನಃ ಅಂದ್ರೆ ಚಿತ್ತ ಎಂಬುದು ಚಂಚಲವಾದದ್ದು, 16 ಕಡೆ ಓಡ್ತಾ ಇರ್ತದೆ. ಆ ಚಿತ್ತ ಚಂಚಲವಾಗಿರ್ತಕ್ಕಂಥ ಚಿತ್ತ ಇದೆಯಲ್ಲ, ಅದರ ಗ್ರಹಣ, ಅದನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಅದರಲ್ಲಿ ಯತ್ತಃ ಅಂದ್ರೆ ಯತಿ ಪ್ರಯತ್ನೆ, ಅದರ ತಪ್ರತ್ಯಯ ಅಂತವಾದ ಶಬ್ದ. ಅಂದ್ರೆ ನಿರಂತರ ಪ್ರಯತ್ನಯುಕ್ತನಾಗಬೇಕು. ಭಗವಂತನ ಬಗ್ಗೆ, ದೇವರನ್ನ ಕಾಣುವ ಬಗ್ಗೆ ಅನುಚಿಂತ, ನಿರಂತರವಾದ ಧ್ಯಾನ, ಮನಸ್ಸನ್ನ ಕಂಟ್ರೋಲ್ ಮಾಡಿಕೊಳ್ಳುವುದು. ಮನಸ್ಸು ಏನೇನೋ ಬೇಕು ಅಂತ, ಮನಸ್ಸು ಅನೇಕ ಬಯಕೆಗಳನ್ನ ಬೆನ್ನತ್ತು ಹೋಗುತ್ತೆ, ಅದನ್ನ ಕಂಟ್ರೋಲ್ ಮಾಡಬೇಕು. ಹೀಗೆ ಕಂಟ್ರೋಲ್ ಮಾಡಿದಾಗ ನಾವೇನಾಗ್ತೀವಿ, ಯೋಗಯುಕ್ತ. ಯೋಗ ಅಂದ್ರೆ ಸಾಧನಾ ಮಾರ್ಗದಿಂದಾಗಿ ಯುಕ್ತನಾಗ್ತಾನೆ, ಒಬ್ಬ ಸಾಧಕನಾಗ್ತಾನೆ. ಹಾಗೆ ಯಾರು ಸಾಧಕನಾಗ್ತಾನೋ ಅಂದ್ರೆ ಯಮ ನಿಯಮ, ಯೋಗ ಅಂದ್ರೆ ಇದು ಯಮ ನಿಯಮ, ಆಸನ, ಪ್ರಾಣಾಯಾಮ, ಧಾರಣ, ಸಮಾಧಿ, ಆ ಯೋಗ ಮಾರ್ಗಗಳಲ್ಲಿ ಯುಕ್ತನಾಗ್ತಾನೆ. ಯುಕ್ತನಾದೇನೆ ಅಂದ್ರೆ ಎಲ್ಲಾ ಯೋಗ ಮಾರ್ಗಗಳನ್ನ ಹಂತ ಹಂತವಾಗಿ ದಾಟಿ ಸಮಾಧ್ಯವಸ್ಥೆಯನ್ನು ತಲುಪಿ ಒಬ್ಬ ಸಾಧಕ ಪುರುಷನಾಗ್ತಾನೆ. ಈ ಸಾಧಕ ಪುರುಷನಾಗಿ ರುಜುಬಿಹಿ ಯೋಗ ಮಾರ್ಗ ಯತಿಷ್ಯತಿ, ಮತ್ತೆ ನಿರಂತರವಾಗಿರತಕ್ಕಂಥ ಯೋಗ ಮಾರ್ಗಗಳು, ಜ್ಞಾನ ಯೋಗ, ಭಕ್ತಿ ಯೋಗ, ಕರ್ಮಯೋಗ, ಈ ಎಲ್ಲಾ ಯೋಗ ಮಾರ್ಗಗಳ ಮೂಲಕವಾಗಿ ಯತಿಷ್ಯತೆ, ನಿರಂತರ ಪ್ರಯತ್ನ, ದೇವರನ್ನ ಕಾಣುವ ಪ್ರಯತ್ನ, ಕಂಡ ಮೇಲೆ ಮತ್ತಷ್ಟು ಸ್ಪಷ್ಟವಾಗಿ ಕಾಣುವ ಪ್ರಯತ್ನ, ಹೀಗೆ ನಿರಂತರವಾಗಿ ಪ್ರಯತ್ನಶೀಲನಾಗಿರ್ತಾನೆ. ಯಾರು ಅಂದ್ರೆ ಜಾತ ವಿರಾಗ. ಯಾರಿಗೆ ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಬಂದಿದೆಯೋ ಅವನು ಮಾತ್ರ ಹೀಗೆ ನಿರಂತರವಾಗಿ ಭಗವಂತನನ್ನ ಕಾಣುವ ಪ್ರಯತ್ನದಲ್ಲಿ ಇರ್ತಾನೆ ಹೊರತು ಮತ್ಯಾರೂ ಕೂಡ ಇರ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಕಪಿಲರೂಪಿಯಾಗಿರ್ತಕ್ಕಂಥ ಪರಮಾತ್ಮ ತಾಯಿಗೆ ಉಪದೇಶ ಮಾಡ್ತಾ ಇದ್ದಾನೆ. ವ್ಯಾಖ್ಯಾನ ಓದಿ ಮತ್ತೆ ಅರ್ಥ ಹೇಳ್ತೇನೆ. ತಯಾ ಭಕ್ತ್ಯಾಚ ಪುಮಾನ್, ಆ ಭಕ್ತಿ ಹಿಂದೆ ಬಂದಿರತಕ್ಕಂಥದ್ದು ಭಕ್ತಿಯ ಬಗ್ಗೆ ಅಲ್ವಾ. ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನಾಕತಾಹ ಎಂಬುದಾಗಿ ಹೇಳಿ, ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ ತಜ್ಜೋಷಣಾದಾಶು ಅಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಶ್ರದ್ಧಾವತಿ ಭಕ್ತಿ ಇದು 25ನೇ ಶ್ಲೋಕ ಹಿಂದೆ ಬಂದಿದ್ದು, ತೃತೀಯ ಸ್ಕಂದದ 26ನೇ ಅಧ್ಯಾಯದ 25ನೇ ಶ್ಲೋಕ. ಇದು ಮುಂದಿನ ಶ್ಲೋಕ 26. ಅಂದ್ರೆ ಮೊದಲು ನಮಗೇನಾಗಬೇಕು, ಶ್ರದ್ಧಾವತಿ ಭಕ್ತಿ, ದೇವರಲ್ಲಿ ಶ್ರದ್ಧಾಪೂರ್ವಕವಾದ ಕಪಟವಾದ ಭಕ್ತಿ ಇರಬಾರದು, ಶ್ರದ್ಧಾಪೂರ್ವಕವಾದ ಭಕ್ತಿ ಇರಬೇಕು. ಆ ಭಕ್ತಿಯಿಂದ ನಮಗೇನಾಗತ್ತೆ, ಅದು ಈ ಶ್ಲೋಕ ಹೇಳ್ತಾ ಇದೆ. ತಯಾ ಭಕ್ತಿಯ, ಶ್ರದ್ಧಾಪೂರ್ವಕವಾದ ಭಕ್ತಿ, ನಂಬಿಕೆಯ ಭಕ್ತಿ ಇದೆಯಲ್ಲ, ಆ ಭಕ್ತಿಯಿಂದಾಗಿ ಪುಮಾನ್ ಅಂದ್ರೆ ಸಾಧಕ ಜೀವಿ ಅಂತ ಅರ್ಥ. ಐಂದ್ರಿಯಾತ್ ಅಂದ್ರೆ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ, ಆ ಇಂದ್ರಿಯಗಳಿಂದ, ಇಂದ್ರಿಯೈಹಿ ಸದ್ಯ ಅನುಭೂಯಮಾನಾತ್ ವಿಷಯಾತ್ ಜಾತ ವಿರಾಗೋ ಭವತಿ. ಆ ವಿಷಯ ಪದ ಇಂದ್ರಿಯಗಳಿಂದ ಏನೇನು ಸುಖಗಳನ್ನ ಅನುಭವಿಸ್ತೀವೋ ಅದರ ಬಗ್ಗೆ ಏನಾಗ್ತೀವಿ, ವಿರಕ್ತರಾಗ್ತೀವಿ. ತತಃ ಅವ್ರು ವಿರಕ್ತರಾದ್ಮೇಲೆ ಮತ್ತೇನ್ ಮಾಡ್ತೀವಿ, ದೃಷ್ಟ ಶ್ರುತ ದ್ರವಿಣಾನುಚಿಂತಯ ದೃಷ್ಟಾನಿ ಶ್ರುತಾನಿ ಚ ಯಾನಿ ಆತ್ಮನಾಂ ದೇಹಧಾರಿಣಾಂ ದ್ರವಿಣಾನಿ ಸಂಪದಃ ತೇಷಾಂ ಅನುಚಿಂತಯ ಅಸಾರ ಅನಿತ್ಯತ್ವ ಅನುಸಂಧಾನೇನ ಜಾತ ವಿರಾಗ. ಅಂದ್ರೆ ನಾವು ನೋಡಿದ ಸಂಪತ್ತು, ನಾವು ಕೇಳಿದ ಸಂಪತ್ತು, ನಮ್ಮಲ್ಲಿ ಇದ್ದ ಸಂಪತ್ತು, ಅದರ ಬಗ್ಗೆ ನಿರಂತರವಾದ ಅನುಚಿಂತೆ, ನಿರಂತರವಾಗಿ ಚಿಂತೆಯನ್ನು ಮಾಡ್ತಾ ಇರ್ತೀವಿ. ಯಾವಾಗ ಭಗವಂತನಲ್ಲಿ ಭಕ್ತಿ ಹೆಚ್ಚಾಗುತ್ತೋ, ವಿರಕ್ತಿ ಬರುತ್ತೋ, ಆಗ ಅಸಾರ ಅನಿತ್ಯತ್ವಾನುಸಂಧೇನ, ಈ ಸಂಪತ್ತುಗಳೆಲ್ಲವೂ ಕೂಡ ಅಸಾರವಾದದ್ದು, ಇದರಿಂದ ನಮಗೇನು ಫಲ ಇಲ್ಲ, ಶಾಶ್ವತ ಫಲ ಸಂಪತ್ತಿನಿಂದ ಸಿಗುವುದಿಲ್ಲ, ಮತ್ತು ಈ ಸಂಪತ್ತೆಲ್ಲವೂ ಕೂಡ ಅನಿತ್ಯವಾದದ್ದು, ಇವತ್ತಿದೆ ನಾಳೆ ಇರುತ್ತೋ ಇಲ್ವೋ ಗೊತ್ತಿಲ್ಲ ಎಂಬ ಭಾವನೆಯನ್ನು ಹೊಂದಿ ಸಂಪತ್ತಿನ ಬಗ್ಗೆಯೂ ಕೂಡ ಜಾತ ವಿರಾಗ. ನೋಡಿ, ಇಂದ್ರಿಯಕ್ಕೆ ಸಂಬಂಧಪಟ್ಟ ಸುಖ ಸಾಮಗ್ರಿಗಳ ಬಗ್ಗೆ ವಿರಾಗ ಬೇರೆ,
ಸಂಪತ್ತಿನ ಬಗ್ಗೆ ವಿರಾಗ ಬೇರೆ ಅಲ್ವಾ? ಯಾಕಂದ್ರೆ ಕಣ್ಣಿಗೆ ಬಣ್ಣ ವಿಷಯ, ಕಿವಿಗೆ ಶಬ್ದ ವಿಷಯ, ಹೀಗೆ ಒಂದೊಂದಕ್ಕೊಂದೊಂದು ವಿಷಯ. ಸಂಪತ್ತು ಅದೊಂದು ಬೇರೆದೇ ಆದ ಮನಸ್ಸಿಗೆ ವಿಷಯ, ಮಾನಸಿಕವಾದ ಫೀಲಿಂಗ್ ಅದು. ಹಾಗೆ ಆ ದ್ರವಿಣಾನು ಚಿಂತೆ ಅದರಿಂದ ದೂರನಾಗ್ತಾನೆ. ಐಹಿಕ ಆಮುಷ್ಮಿಕ ವಿಷಯ ವಿರಕ್ತಿ ಯಾವತ್ತು. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಐಹಿಕ ಮತ್ತು ಆಮುಷ್ಮಿಕ ಈ ಲೋಕಕ್ಕೆ ಸಂಬಂಧಪಟ್ಟಂತ ಸುಖಗಳ ಬಗ್ಗೆಯೂ ವಿರಕ್ತನಾಗ್ತಾನೆ. ಆಮುಷ್ಮಿಕ ಸ್ವರ್ಗ ಮೊದಲಾಗಿರ್ತಕ್ಕಂತಹ ಸ್ವರ್ಗ ಸುಖ ಅದರ ಬಗ್ಗೆಯೂ ಕೂಡ ವಿರಕ್ತನಾಗ್ತಾನೆ ಅಂತ ಅರ್ಥ. ಯಾಕಂದ್ರೆ ಸ್ವರ್ಗವನ್ನು ಬಯಸಬಾರದು, ಬಯಸ್ಬೇಕಾದದ್ದು ಯಾವುದು? ಮೋಕ್ಷವನ್ನ ಬಯಸ್ಬೇಕಾರದು. ಮತ್ತೆ ವಾಪಸ್ ಬರ್ತಕ್ಕಂಥ ಕ್ಷೀಣೇ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಎಂಬತಕ್ಕಂಥ ಸ್ವರ್ಗವನ್ನ ಬಯಸಬಾರದು. ತತಃ ಚಿತ್ತಸ್ಯ ನಿಗ್ರಹಣೆ ವಿಷಯೇ, ಚಿತ್ತಸ್ಯ ಗ್ರಹಣೆ ಅಂದ್ರೆ ನಮ್ಮ ಮನಸ್ಸು ಚಂಚಲವಾದಂತ ಮನಸ್ಸನ್ನ ಗ್ರಹಣ ಮಾಡತಕ್ಕಂಥ ವಿಚಾರದಲ್ಲಿ, ಅದು ವಿಷಯ ಸಪ್ತಮಿ, ಮನಸ್ಸನ್ನ ಕಂಟ್ರೋಲ್ ಮಾಡತಕ್ಕಂಥ ವಿಚಾರದಲ್ಲಿ ನಿಗ್ರಹಣೆ ವಿಷಯೇ ಅಂತ ವಿಷಯ ಅಂತ ತೋರಿಸ್ಕೊಡ್ತಿದ್ದಾರೆ. ಗ್ರಹಣವನ್ನ ಮಾಡುವಂತ ವಿಚಾರದಲ್ಲಿ ಯತ್ತಃ ಅಪ್ರಮತ್ತವೋತಿ ಪ್ರಯತ್ನಯುಕ್ತನಾಗ್ತಾನೆ. ಅಂದ್ರೆ ಏನೋ ಒಂದು ಮಾಡ್ಬೇಕು ಅನ್ಕೊಂಡದು ಬಿಡೋದು ಹಾಗಲ್ಲ, ನಿರಂತರವಾದ ಪ್ರಯತ್ನಶೀಲನಾಗ್ತಾನೆ. ತತಃ ಸ್ವಾಧೀನ ಮನಸ್ತ್ವರೂಪ ಯೋಗಯುಕ್ತ ಸನ್ನ. ಅದಾದ್ಮೇಲೆ ಯೋಗಯುಕ್ತ, ಯೋಗಯುಕ್ತ ಶಬ್ದಕ್ಕರ್ಥ ಏನು? ಸ್ವಾಧೀನ ಮನಸ್ತ್ವರೂಪ ಯೋಗಯುಕ್ತ ಅಂದ್ರೆ ಸ್ವಾಧೀನ ಮನಸ್ಸು ಓಡದಲ್ಲಿ ಆತ್ಮ ಓಡ್ತಾ ಇಲ್ಲ. ಆತ್ಮ ಎಲ್ಲಿ ಕೇಂದ್ರೀಕೃತವಾಗಿದೆಯೋ ಅಲ್ಲಿ ಮನಸ್ಸು ಬರ್ತಾ ಇದೆ ಹೊರತು, ಮನಸ್ಸು ಕಪಿ ಮರ್ಕಟ ಇದ್ದಂತೆ, ಮನಸ್ಸನ್ನ ಹಿಂಬಾಲಿಸಿಕೊಂಡು ಆತ್ಮ ಹೋಗ್ಬಾರದು. ಮನಸ್ಸು ತಗೊಂಡೋಗಿ ಹೊಂಡಕ್ಕೆ ಹಾಕ್ಬಿಡತ್ತೆ. ಆತ್ಮ ಮನಸ್ಸನ್ನ ನಿಯಂತ್ರಣ ಮಾಡಬೇಕು ಹೊರತು, ಮನಸ್ಸನ್ನ ಆತ್ಮನ ಕೈಯಲ್ಲಿ ಕೊಡಬೇಕು ಹೊರತು ಆತ್ಮವನ್ನ ಮನಸ್ಸಿನ ಕೈಯಲ್ಲಿ ಕೊಡಬಾರದು. ಸ್ವಾಧೀನ ಮನಸ್ತ್ವ ರೂಪ ಯೋಗಯುಕ್ತ. ಸ್ವಾಧೀನ ಮನಸ್ಸನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದಾನೆ ಅಂತಕ್ಕಂಥ ಯೋಗ. ಆ ಯೋಗಯುಕ್ತ ಅಂದ್ರೆ ಸಮಾಧಿ ಯೋಗ ಅಂತ ಅರ್ಥ. ಅಂತ ಯೋಗಯುಕ್ತನಾದವನಾಗಿ, ಯೋಗಯುಕ್ತ ಸನ್ನ ಯೋಗಯುಕ್ತನಾದವನಾಗಿ, ರುಜುಬಿಹಿ ರುಜುವಾದ ಮಾರ್ಗ. ಯಾಕಂದ್ರೆ ಧರ್ಮ ಅನ್ನೋದು ಪ್ರೋಜ್ಜಿತ ಕೈತವ, ಕಪಟ ಇರಬಾರದು. ಧರ್ಮದಲ್ಲಿ ಯಾವತ್ತೂ ಕೂಡ ಮೋಸ, ವಂಚನೆ, ಕಪಟ, ನಾನೇನೋ ಒಂದನ್ನು ಪಡ್ಲಿಕ್ಕೋಸ್ಕರ ಧಾರ್ಮಿಕ ವೇಷ ಹಾಕುವಂತ ತಪ್ಪು. ಧರ್ಮ ಯಾವತ್ತೂ ಕೂಡ ಅದು ನಮಗೋಸ್ಕರವಾಗಿ ಆತ್ಮೋದ್ಧಾರಕ್ಕೆ ಧರ್ಮ ಹೊರತು, ಆ ಆತ್ಮೋದ್ಧಾರಕ್ಕೆ ಇರತಕ್ಕಂಥ ಧರ್ಮವನ್ನ ಮತ್ತೊಬ್ಬರಿಗೆ ಮೋಸ ಮಾಡ್ಲಿಕ್ಕೋಸ್ಕರವಾಗಿ ಧರ್ಮವನ್ನ ಬಳಸಬಾರದು. ಹಾಗಾಗಿ ರುಜುಬಿಹಿ ಅವಕ್ರ ಗತಿಭಿ, ಅಲ್ಲೇನು ನಾನು ಧಾರ್ಮಿಕನಾಗಿದ್ದೇನೆ ಅಂತ ಜಗತ್ತಿಗೆ ತೋರಿಸಿಕೊಳ್ಳಿಕ್ಕೋಸ್ಕರವಾಗಿಯೋ, ಮತ್ತೊಂದು ಯಾರಿಗೋ ಮೋಸ ಮಾಡ್ಲಿಕ್ಕೋಸ್ಕರವಾಗಿಯೋ, ನನ್ನ ಬೇಳೆ ಬೇಯಿಸ್ಕೊಳ್ಳಿಕ್ಕೋಸ್ಕರವಾಗಿಯೋ, ನಾನು ನನ್ನ ಸಮಾಜದಲ್ಲಿ ಸ್ಥಾನಮಾನವನ್ನು ಹೆಚ್ಚಿಸಿಕೊಳ್ಳಿಕ್ಕೋಸ್ಕರ ಧರ್ಮ ಮಾಡ್ತಕ್ಕಂಥದ್ದಲ್ಲ. ಅವಕ್ರ ಗತಿಭಿ ಯೋಗ ಮಾರ್ಗೈಹಿ, ಯಮ ನಿಯಮ ಆಸನ ಪ್ರಾಣಾಯಾಮ ಅದು ಯೋಗ ಮಾರ್ಗ. ಅಥವಾ ಇನ್ನೊಂದು ಭಾಗವತ ಧರ್ಮವೇ ಯೋಗ ಮಾರ್ಗ. ಇಲ್ಲೊಂದು 30 ಭಾಗವತ ಧರ್ಮಗಳನ್ನ ಹೇಳ್ತಾರೆ. ಆ ಎಲ್ಲಾ ಯೋಗ ಭಾಗವತ ಧರ್ಮಾನುಷ್ಠಾನ ಲಕ್ಷಣ. ಭಾಗವತ ಧರ್ಮ, ಭಗವತ್ ಭಕ್ತರಾಗ್ಲಿಕ್ಕೆ ಏನೇನು ಕ್ವಾಲಿಫಿಕೇಶನ್ಸ್ ಬೇಕು, ಏನೇನು ಗುಣಲಕ್ಷಣಗಳು ಬೇಕು, ಆ ಎಲ್ಲಾ ಯೋಗ ಮಾರ್ಗಗಳಿಂದಾಗಿ ಭಗವತ್ ಸೇವಾರ್ಥಂ ಯತಿಷ್ಯತೆ, ಭಗವಂತನ ಸೇವೆಯನ್ನ ಮತ್ತಷ್ಟು ಮಾಡಬೇಕೆಂಬುದಾಗಿ ಪ್ರಯತ್ನವನ್ನ ಮಾಡ್ತಾನೆ. ಭಕ್ತ್ಯ ಅಂದ್ರೆ ನಿರಂತರವಾಗಿರ್ತಕ್ಕಂಥ ಭಕ್ತಿ, ಅಥವಾ ಹಿಂದೆ ಬಂದದ್ದಂತೆ ಶ್ರದ್ಧಾವತಿ ಭಕ್ತಿ, ಶ್ರದ್ಧಾಪೂರ್ವಕವಾಗಿರ್ತಕ್ಕಂಥ ಭಕ್ತಿಯಿಂದಾಗಿ ಪುಮಾನ್ ಸಾಧಕ ಜೀವಿಯು ಐಂದ್ರಿಯಾತ್ ಅಂದ್ರೆ ಇಂದ್ರಿಯಕ್ಕೆ ಸಂಬಂಧಪಟ್ಟಂತ ವಿಷಯ ಪದಾರ್ಥಗಳಿಂದಾಗಿ ಜಾತ ವಿರಾಗ ಭವತಿ ಅಂದ್ರೆ ವಿರಕ್ತಿಯನ್ನು ಹೊಂದುತ್ತಾನೆ. ದೃಷ್ಟ ಶ್ರುತಾತ್ಮ ದ್ರವಿಣಾನು ಚಿಂತೆಯ, ಮತ್ತೊಬ್ಬರ ಸಂಪತ್ತನ್ನು ನೋಡಿದ್ದು, ಮತ್ತೊಬ್ಬರ ಸಂಪತ್ತಿನ ಬಗ್ಗೆ ಕೇಳಿದ್ದು, ಮತ್ತು ಆತ್ಮದ್ರವಿಣ ತನ್ನ ಸಂಪತ್ತಿನ ಬಗ್ಗೆ ಇರತಕ್ಕಂಥ ಅನುಚಿಂತೆಯಿಂದಾಗಿ ಜಾತ ವಿರಾಗ ಭವತಿ. ಇದು ಭಕ್ತಿಯಿಂದ ನಮಗೇನಾಗತ್ತೆ ಅಂದ್ರೆ, ಹೀಗೆ ನಾವು ನಮ್ಮ ಸಂಪತ್ತಿನ ಬಗ್ಗೆಯೂ ಮತ್ತೊಬ್ಬರ ಸಂಪತ್ತಿನ ಬಗ್ಗೆ ಇಟ್ಟುಕೊಂಡ ಆಸೆ ಬಗ್ಗೆಯೂ ನಾವೇನಾಗ್ತೀವಿ? ವಿರಕ್ತರಾಗ್ತೀವಿ. ತದನಂತರದಲ್ಲಿ ದೃಷ್ಟ ಶ್ರುತ ಆತ್ಮದ್ರವಿಣಾನು ಚಿಂತೆಯ, ದೃಷ್ಟ ಕೇಳಿದ್ದು, ದೇವರ ಬಗ್ಗೆ ಕೇಳಿದ್ದು, ದೃಷ್ಟ ದೇವರ ಮಹತ್ವವನ್ನ ನಾವು ಸಾಕ್ಷಾತ್ಕರಿಸಿಕೊಂಡದ್ದು. ಅಂದ್ರೆ ಯಾರು? ಅನೇಕ ಭಗವದ್ ಭಕ್ತರ ಕಥಾಶ್ರವಣ ಮಾಡಿ ದೇವರ ಮಹತ್ವ ಎಂತದ್ದಂತ ನಮಗೆ ಮನಸ್ಸಿಗೆ ಹಿಡಿಸಿದೆ, ಅದು ದೃಷ್ಟ. ಶ್ರುತ ಇನ್ನೆಷ್ಟೋ ವಿಚಾರ ಕೇಳ್ಕೊಂಡಿದ್ದೇವೆ, ಅದು ನಮಗಿನ್ನೂ ಮನಸ್ಸಿಗೆ ಹಿಡಿದಿಲ್ಲ ಅಂತ ಶ್ರುತವಾದದ್ದು. ಯಾವುದದು? ಆತ್ಮದ್ರವಿಣ, ಆತ್ಮನೇ ಒಂದು ದ್ರವಿಣ. ಆತ್ಮ ಅಂದ್ರೆ ಪರಮಾತ್ಮ, ಪರಮಾತ್ಮನೇ ಒಂದು ಸಂಪತ್ತು, ಪರಮಾತ್ಮನೆಂಬ ಸಂಪತ್ತು, ಅದರ ಅನುಚಿಂತ ನಿರಂತರವಾದ ಚಿಂತೆಯಿಂದಾಗಿ, ಚಿಂತೆ ಅಂದ್ರೆ ನಮ್ಮ ಕನ್ನಡದ ಚಿಂತೆ ಅಲ್ಲ, ನಿರಂತರವಾದ ಧ್ಯಾನ ಅಂತ ಅರ್ಥ. ನಿರಂತರವಾದ ಧ್ಯಾನದಿಂದಾಗಿ ಜಾತ ವಿರಾಗ ಏನಾಗ್ತಾನೆ? ವಿಷಯ ಪದಾರ್ಥಗಳಲ್ಲಿ ವಿರಕ್ತಿಯನ್ನು ಹೊಂತಾನೆ. ನಿರಂತರವಾಗಿ ಭಗವದ್ ಧ್ಯಾನವನ್ನ ಮಾಡ್ತಾ 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 ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಮತ್ತಷ್ಟು ಹೆಚ್ಚುತ್ತಾ ಹೋಗತ್ತೆ. ಚಿತ್ತಸ್ಯ ಗ್ರಹಣೆ, ಚಂಚಲವಾಗಿರತಕ್ಕಂತಹ ಚಿತ್ತ ಚಿತ್ತವನ್ನ ಗ್ರಹಣೆ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂತ ವಿಚಾರದಲ್ಲಿ ಯತ್ತಃ
ಪ್ರಯತ್ನಯುಕ್ತನಾಗುತ್ತಾನೆ. ಯೋಗಯುಕ್ತ, ಯೋಗ ಅಂದ್ರೆ ಏನು? ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂತ ಒಂದು ಯೋಗ ಸಾಧನ. ಆ ಸಾಧನ ಉಳ್ಳವನಾಗಿ, ಸಾಧನೆಯುಳ್ಳವನಾಗಿ, ರುಜುಬಿಹಿ ಯೋಗ ಮಾರ್ಗೈಹಿ, ಯಾವುದೇ ಕಪಟ ಮೋಸಾದಿಗಳು ಇಲ್ಲದೆ ಇರತಕ್ಕಂತಹ ಯೋಗ ಮಾರ್ಗ ಅಂದ್ರೆ ಭಾಗವತ ಧರ್ಮಾನುಷ್ಠಾನ ಎಂಬ ಮಾರ್ಗ, ಎಂಬ ದಾರಿ, ಅಥವಾ ಅಷ್ಟಾಂಗ ಯೋಗಾದಿಗಳು ಅವುಗಳನ್ನ ಅನುಷ್ಠಾನ ಮಾಡತಕ್ಕಂಥ ಮಾರ್ಗದಲ್ಲಿ ಯತಿಷ್ಯತೆ, ನಿರಂತರವಾದ ಪ್ರಯತ್ನವನ್ನ ಮಾಡ್ತಾನೆ. ಭಗವತ್ ತತ್ವಜ್ಞಾನವನ್ನ ಪಡೆಯುವಂತ ಪ್ರಯತ್ನದಲ್ಲಿ ನಿರಂತರ ಆಗಿರುತ್ತಾನೆ. ಭಗವತ್ ತತ್ವಜ್ಞಾನವನ್ನ ಪಡೆಯುವಂತ ಪ್ರಯತ್ನ ನಿರಂತರವಾಗಿ ಬೇಕು. ಯಾಕೆ? ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ, ಅನೇಕ ಜನ್ಮಗಳೇ ಬೇಕು. ಆ ಪ್ರಯತ್ನ ಮಾಡಬೇಕಾದ್ರೆ, ಪ್ರಯತ್ನದಲ್ಲಿ ಇರಬೇಕು ಅಂತ ಆದ್ರೆ ಹೀಗೆ ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಬರಬೇಕು. ಆ ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಬಂದು ಪರಮಾತ್ಮ ವಿಷಯಕವಾಗಿರತಕ್ಕಂಥ ಚಿಂತನೆಯಲ್ಲಿ ನಿರಂತರೆಯನ್ನ ಕಾಪಾಡಿಕೊಂಡಾಗ ಮಾತ್ರ ಸಾಧನಾ ಮಾರ್ಗದಲ್ಲಿ ನಿರಂತರವಾಗಿ ಸಾಗ್ಲಿಕ್ಕಾಗತ್ತೆ ಅನ್ನೋದು ಕಪಿಲೋಪದೇಶದ ಒಟ್ಟು ಸಾರ. ಭಕ್ತ್ಯ ಪುಮಾಂಜಾತ ವಿರಾಗ ಐಂದ್ರಿಯಾತ್ ದೃಷ್ಟಶ್ರುತಾತ್ಮ ದ್ರವಿಣಾನುಚಿಂತಯ ಚಿತ್ತಸ್ಯ ಯತ್ತೋ ಗ್ರಹಣೇ ಯೋಗಯುಕ್ತಃ ಯತಿಷ್ಯತೆ ರುಜುಭಿರ್ಯೋಗ ಮಾರ್ಗೈಃ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯರೇ, ಹಾ, ಈ ದುಷ್ಟಶ್ರುತಾತ್ಮ ದ್ರವಿಣಾನು ಚಿಂತೆಯ ಇದನ್ನ ಹಾಗಿದ್ರೆ ಮೊದಲನೇ ಸಲ ಮಾಡ್ಬೇಕಾದ್ರೆ ತಾನು ಸಂಗ್ರಹಿಸಿರೋದು ಅಂದ್ರೆ ಕೇಳಿರೋದು, ನೋಡಿರೋದು, ಮತ್ತೆ ತಾನು ಸಂಗ್ರಹ ಮಾಡಿರೋದು ಇಂದ್ರಿಯ ಸಂಬಂಧಿತ ಪದಾರ್ಥಗಳಿಂದ ಜಾತ ವಿರಾಗನಾಗ್ತಾನೆ. ಎರಡನೇ ಸಲ ಮಾಡ್ಬೇಕಾದ್ರೆ ಪರಮಾತ್ಮನ ವಿಷಯದಲ್ಲಿ ಇಟ್ಕೊಂಡು ಹಾಗೆ ಅವನು ಗ್ರಹಣ ಮಾಡಿ ಪರಮಾತ್ಮನೆಂಬ ದ್ರವಿಣ ಪರಮಾತ್ಮನೇ ಒಂದು ಸಂಪತ್ತು. ಆ ಸಂಪತ್ತಿನಲ್ಲಿ ನಿರಂತರ ಧ್ಯಾನಯುಕ್ತನಾಗ್ತಾನೆ ಅಂತ ಎರಡನೇದು. ಎರಡು ಸರಿ ಮಾಡ್ಬೇಕು. ಸರಿ ಸರಿ, ಮುಂದೆ ಅನುವಾದ ಶುರು ಮಾಡ್ತೀರಾ? ಆಚಾರ್ಯರೇ, ಹೇಳ್ತೀನಿ. 6ನೇ ಸ್ಕಂದ 2ನೇ ಅಧ್ಯಾಯ 22ನೇ ಶ್ಲೋಕ. ಪತಿಂ ವಹ ಪೃಚ್ಛತ ಭಟಾಃ ಧರ್ಮೇ ಅಸ್ಮಿನ್ ಯದಿ ಸಂಶಯಃ ಸಹ ವೇದ ಪರಮಂ ಗುಹ್ಯಂ ಧರ್ಮಸ್ಯ ಭಗವಾನ್ ಯಮಃ. ಭಟಾಃ ಇದು ಯಮಭಟರಿಗೆ ಸಂಬೋಧನೆ. ಅಸ್ಮಿನ್ ಧರ್ಮೇ ಯದಿ ಸಂಶಯಃ, ನಾವು ಹೇಳಿರುವ ಧರ್ಮದ ವಿಷಯದಲ್ಲಿ ನಿಮಗೆ ಸಂಶಯವಿದ್ದಲ್ಲಿ, ವಹ ಪತಿಂ ಪೃಚ್ಛತ, ನಿಮ್ಮ ಒಡೆಯನನ್ನು ಕೇಳಿರಿ. ಸಹ ಭಗವಾನ್ ಯಮಃ, ಆ ಭಗವಾನ್ ಯಮನು ಧರ್ಮಸ್ಯ ಪರಮಂ ಗುಹ್ಯಂ ವೇದ, ಧರ್ಮಕ್ಕೆ ಸಂಬಂಧವಾದ ಶ್ರೇಷ್ಠತೆ ಮತ್ತು ಗೋಪ್ಯತೆಯನ್ನು ವೇದ ತಿಳಿದಿರುವನು. ಇದೊಂದು ಮಾಡಿದ್ದ ಆಚಾರ್ಯರೇ. ಹೇಳಿ ಆಚಾರ್ಯರೇ. ಹೇಳ ಆಚಾರ್ಯರೇ. 23ನೇ ಶ್ಲೋಕ. ಹೇಳಿ ಕೇಳಿಸ್ತದೆ, ಹೇಳಿ. 23ನೇ ಶ್ಲೋಕ. ಶ್ರೀ ಶುಕ ಉವಾಚ ಏವಂ ತೇ ಸುವಿನಿರ್ಣೀಯ ಧರ್ಮಂ ಭಾಗವತಂ ನೃಪ ತಂ ಯಾಮ್ಯಪಾಶಾತ್ ನಿರ್ಮುಚ್ಯ ವಿಪ್ರಂ ಮೃತ್ಯೋಃ ಮುಮುಚನ್. ಶ್ರೀ ಶುಕ ಮುನಿಗಳು ಈಗ ಹೇಳ್ತಾರೆ, ನೃಪ ಅಂತ ಸಂಬೋಧನೆ ಪರೀಕ್ಷಿತ್ ರಾಜನಿಗೆ. ಓ ರಾಜನೇ, ಏವಂ ಹೀಗೆ, ತೇ ಆ ಯಮಭಟರು, ಸುವಿನಿರ್ಣೀಯ, ಇದು ಸುವಿನಿರ್ಣೀಯ ಅನ್ನೋದು ಬಹುಶಃ ಚೆನ್ನಾಗಿ ವಿಚಾರ ಮಾಡಿಕೊಂಡು, ಅಂದ್ರೆ ಅದನ್ನೆಲ್ಲ ಈ ಹಿಂದಿನ ಸಂವಾದವನ್ನೆಲ್ಲ ಕೇಳಿ ಚೆನ್ನಾಗಿ ವಿಚಾರ ಮಾಡಿಕೊಂಡು ಅಂತ ಹಾಗೆ ಅನ್ಸುತ್ತೆ. ಎಲ್ಲ ಪದದ್ದು ವ್ಯಾಖ್ಯಾನದಲ್ಲಿ ಇರ್ಲಿಲ್ಲ. ಚೆನ್ನಾಗಿ ವಿಶೇಷವಾಗಿ ನಿರ್ಣಯವನ್ನ ಮಾಡಿಕೊಂಡು, ವಿಚಾರ ಮಾಡಿಕೊಂಡು, ತಮ್ ಧರ್ಮಂ ಭಾಗವತಂ ವಿಪ್ರಂ, ಆ ಧರ್ಮಿಷ್ಠನಾದ ಅಂದ್ರೆ ಭಾಗವತ ಧರ್ಮದಲ್ಲಿದ್ದವನಾದ, ಭಗವಂತನಿಗೆ ಸಂಬಂಧಿಸಿದವನಾದ ವಿಪ್ರಂ ಬ್ರಾಹ್ಮಣನನ್ನು ಅಂದ್ರೆ ಬ್ರಾಹ್ಮಣನಾದ ಅಜಾಮಿಳನನ್ನು. ಇದು ಅಷ್ಟೇ, ಯಾಮ್ ಯಪಾಶಾತ್ ಅಂದ್ರೆ ಯಮನ ಪಾಶದಿಂದ ಅಂತ. ಆಗ ಯಾಮ್ ಯಪಾಶಾತ್ ಅಂತ, ಯಾಮ್ ಯಪಾಶಾತ್ ನಿರ್ಮುಚ್ಯ. ಯಾಮ್ಯ ಅಂದ್ರೆ ಯಮನಿಗೆ ಸಂಬಂಧಪಟ್ಟದ್ದು ಯಾಮ್ಯ. ಯಮಸ್ಯ ಇದಂ ಯಾಮ್ಯಂ.
ಹಾಗಾದ್ರೆ ಯಮಪಾಶನೇ ಅದು. ಯಾಮ್ ಹೌದು ಹೌದು ಹೌದು. ಯಪಾಶಾತ್ ಹಾ ಹ್ಮ್. ಯಾಮ್ ಯಪಾಶಾತ್ ನಿರ್ಮುಚ್ಯ, ಯಮಪಾಶದಿಂದ ಬಿಡುಗಡೆಗೊಳಿಸಿ, ಮೃತ್ಯೋಹೋ ಮುಮುಚನ್, ಅವನಿಗಿದ್ದ ಅಪಮೃತ್ಯು, ಅದು ವ್ಯಾಖ್ಯಾನದಲ್ಲಿ ಒಂದ್ ಕಡೆ ಹಾಗೆ ಕೊಟ್ಟಿದ್ದಾರೆ, ಅಪಮೃತ್ಯು ಅಂದ್ರೆ ಅವನಿಗ ಈ ಕಾಲದ ಮೃತ್ಯು ಅಲ್ಲ ಅಂತ ಬಿಟ್ರು ಅಂತ, ಅಪಮೃತ್ಯು ಮುಕ್ತಗೊಳಿಸಿದರು ಅಂತ. ಬಹುಶಃ ಮುಂದೆ ಸಾಧನೆ ಉಂಟು ಅವನಿಗಂದ್ರೆ ಜೀವದಲ್ಲಿ ಇರ್ತಾನೆ ಅಂತ ಹೌದು ಹೌದು. ಅಂದ್ರೆ ಅಪಮೃತ್ಯು ಶಬ್ದಕ್ಕೆ ಅರ್ಥ ಏನು? ದುರ್ಗತಿ. ಒಂದು ಈ ಲೋಕದಲ್ಲಿದ್ದಾಗ ಅಪಮೃತ್ಯು ಅಂದ್ರೆ ಏನೋ ಆಕ್ಸಿಡೆಂಟ್ ಆಗಿ ಅಂಗವೈಕಲ್ಯ ಅದನ್ನ ಅಪಮೃತ್ಯು ಅಂತ ಹೇಳ್ತಾರೆ. ಇನ್ನೊಂದು ಅಪಮೃತ್ಯು ಅಂದ್ರೆ ದುರ್ಗತಿ, ಸತ್ತ ಮೇಲೆ ಬರ್ಬೇಕಾಗಿರತಕ್ಕಂಥ ನರಕಾದಿಗಳನ್ನ ಅಪಮೃತ್ಯು ಅಂತ ಕರೀತಾರೆ. ಹಾಗಾದ್ರೆ ಮರಣ ನರಕದಿಂದ ಹೌದು, ಮುಕ್ತಗೊಳಿಸಿದ್ದಾರೆ. ಮುಕ್ತಗೊಳಿಸಿರೋದು. ಮರಣವಾದ ನಂತರ ಬರತಕ್ಕಂತಹ ಕೆಟ್ಟ ಲೋಕಗಳನ್ನು ಅಪಮೃತ್ಯು ಅಂತ ಕರೆಯೋದು. ಮೃತ್ಯೋಹ ಮುಮೂಚನ್ ಅಂದ್ರೆ ನರಕದಿಂದ ಮುಕ್ತಗೊಳಿಸಿದರು ಅಂತ. ಹೌದು ಹೌದು. ಮೃತ್ಯೋಹ ಅಂದ್ರೆ ಮೃತ್ಯು ಲೋಕ ಅಂತ ಅರ್ಥ. ಮೃತ್ಯು ಲೋಕದಿಂದಾಗಿ ಅಥವಾ ಮೃತ್ಯು ಪಾಶದಿಂದಾಗಿ. ಮೃತ್ಯೋಹ ಸಕಾಶಾತ್, ಮೃತ್ಯು ಲೋಕ ಅಂದ್ರೆ ಏನು? ಮರಣಶೀಲರೆಂದ್ರೆ ಹೋಗ್ತಕ್ಕಂಥ ಲೋಕ ಇದು ಯಾವುದು? ನರಕ ಲೋಕ ಅಥವಾ ಮೃತ್ಯು ಪಾಶ. ಮೃತ್ಯು ಪಾಶ ಅಂತಕ್ಕಂಥ ಯಮನ ಪಾಶ ಅಂತಾನೆ ಅರ್ಥ. ಯಮನ ಪಾಶದಿಂದಾಗಿ ಬಿಡುಗಡೆ ಮಾಡಿದರು. ಮುಕ್ತಗೊಳಿಸಿದ್ದಾರೆ ಅಂತ. ಸರಿ, ಇದೊಂದು ಮಾಡಿದ್ದಾರೆ. ಆಚಾರ್ಯರೇ, ಈ ಕ್ಷಮಿಸಿ ಆಚಾರ್ಯರೇ, ಇದು ಹಿಂದಿನ ಶ್ಲೋಕದಲ್ಲಿ ಅಂದ್ರೆ ಇದರದಲ್ಲ, ಸಾರೋದ್ಧಾರದಲ್ಲಿರೋದು ಈ ಶ್ರದ್ಧಾವತಿ ಭಕ್ತಿ ಅಂತ ಬಂದಿದೆ ಅಲ್ವಾ ಅಲ್ಲಿ? ಹೌದು. ಅಲ್ಲಿ ಈ ಶ್ರದ್ಧಾವತಿ ಅನ್ನೋದು ಇದು ತವತು ಪ್ರತ್ಯಯ ಅಂತ ಪದ ಅಲ್ವಾ? ಹೌದು. ಶ್ರದ್ಧಾ ಅಸ್ಯಾಮಸ್ತಿ ಇತಿ ಶ್ರದ್ಧಾವತಿ. ಭಕ್ತಿಗೆ ವಿಶೇಷಣ ಅದು. ಹಾಗಾಗಿ ಶ್ರದ್ಧಾ ಅಸ್ಯಾಮಸ್ತಿ. ಇದು ಭಕ್ತಿಗೆ ಹೇಗೆ ವಿಶೇಷಣ ಆಗುತ್ತೆ ಆಚಾರ್ಯರೇ? ಅದು ಅರ್ಥ ಆಗ್ಲಿಲ್ಲ ನಂಗೆ. ಅಲ್ಲ, ಭಕ್ತಿ ಅಂದ್ರೆ ಎಂತ ಭಕ್ತಿ? ಕಪಟ ಭಕ್ತಿಯೋ ನಿಷ್ಕಲ್ಮಶ ಭಕ್ತಿಯೋ ಅಂತ? ಶ್ರದ್ಧಾಪೂರ್ವಕವಾದ ಭಕ್ತಿ. ಭಕ್ತಿಯಲ್ಲಿ ಅನೇಕ ಪ್ರಕಾರಗಳಿದ್ದಾವಲ್ಲ. ಇದು ಶ್ರದ್ಧಾಪೂರ್ವಕವಾದ ಭಕ್ತಿ, ಶ್ರದ್ಧೆ ಇರುವ ಭಕ್ತಿ. ಸುಮ್ನೆ ಒಂದೇನೋ ಫಲ ಪಡಲಿಕ್ಕೋಸ್ಕರ ಭಕ್ತಿ ಅಲ್ಲ. ಈ ಭಕ್ತಿ ಇದೆ ಅಲ್ವಾ, ಫಲ ಪಡಲಿಕ್ಕೋಸ್ಕರ ಕಾಮ್ಯ ಭಕ್ತಿ ಇದೆ, ಅದು ಫಲ ಪಡಲಿಕ್ಕೋಸ್ಕರ ಭಕ್ತಿ. ಶ್ರದ್ಧಾವತಿ ಭಕ್ತಿ ಶ್ರದ್ಧೆ ಇರುವ ಭಕ್ತಿ ಅಂತ ಅರ್ಥ. ಅಂದ್ರೆ ತವತ್ತು ಈಗ ಮನುಷ್ಯರಿಗೆ ಸಂಬಂಧಪಟ್ಟಿದ್ದೇ ಇರ್ಬೇಕು ಅಂತ ಆತರ ಏನು ಇಲ್ವಾ? ಅಂದ್ರೆ ಇದು ಮನುಷ್ಯರಿಗೆ ಸಂಬಂಧಪಟ್ಟದ್ದೇ. ಶ್ರದ್ಧೆ ಉಳ್ಳ ಭಕ್ತಿ, ಶ್ರದ್ಧೆ ಇರೋದು ಈ ವ್ಯಕ್ತಿಯಲ್ಲೇ. ಯಾವ ವಿಷಯದಲ್ಲಿ ಶ್ರದ್ಧೆ? ಭಕ್ತಿ ವಿಷಯದಲ್ಲಿ ಶ್ರದ್ಧೆ, ಭಗವಂತನ ಭಕ್ತಿ, ಅದರಲ್ಲಿ ಶ್ರದ್ಧೆ ಉಳ್ಳವನ ಮನುಷ್ಯನೇ. ಶ್ರದ್ಧೆ ಇದ್ದ ವ್ಯಕ್ತಿ ಮನುಷ್ಯನೇ. ಅವನಲ್ಲಿ ಶ್ರದ್ಧಾಪೂರ್ವಕವಾದ ಭಕ್ತಿ. ಅದೊಂಥರ ಮನುಷ್ಯನಿಗೂ ಹೌದು, ಭಕ್ತಿಗೂ ಹೌದು, ಎರಡಕ್ಕೂ ಸಂಬಂಧಪಡ್ತಕ್ಕಂಥದ್ದು. ಶ್ರದ್ಧೆ ಇದ್ದವನು ಮನುಷ್ಯ. ಯಾವುದರಲ್ಲಿ ಶ್ರದ್ಧೆ? ಈಗ ನಿಂಗೆ ಸಂಪತ್ತಿನಲ್ಲಿ ಶ್ರದ್ಧೆ, ವಿದ್ಯೆಯಲ್ಲಿ ಶ್ರದ್ಧೆ, ಶಾಸ್ತ್ರದಲ್ಲಿ ಶ್ರದ್ಧೆ ಅಂತ ಹೇಳ್ತೀವಲ್ಲ, ಹಾಗೆ ಶ್ರದ್ಧೆ ಇರೋನ್ ಮನುಷ್ಯನೇ. ಯಾವುದರ ಬಗ್ಗೆ ಶ್ರದ್ಧೆ? ಅದಕ್ಕೆ ಯಾವ್ದೊಂದು ಬೇಕು ವಸ್ತು. ಶ್ರದ್ಧೆ ಭಕ್ತಿಯ ಬಗ್ಗೆ ಶ್ರದ್ಧೆ. ಸರಿ, ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು ಆಚಾರ್ಯ. ನಮಸ್ಕಾರ ಆಚಾರ್ಯರೇ. ನಮಸ್ಕಾರ.